ಕೈಕಾಲುಗಳನ್ನು ಎಷ್ಟೇ ಸೇಫಾಗಿ ಕೇರ್ ಮಾಡಿದ್ರೂ ಅದು ಹೀಟ್ ಜಾಸ್ತಿ ಆಗೋದ್ರಿಂದ ಅಥವಾ ಡಸ್ಟ್ ಜಾಸ್ತಿ ಇರೋದ್ರಿಂದ ತುಂಬಾ ಕಾಲು ಸೀಳೋದಾಗಿರ್ಬೋದು ಅಥವಾ ಡಸ್ಟ್ ಎಲ್ಲ ಕೈ ಮೇಲೆ ಅಂಟ್ಕೊಂಡು ಕೈ ಎಲ್ಲ ಸೀಳ್ತಾ ಇರುತ್ತೆ. ಒಂದು ಜಸ್ಟ್ ಈ ರೀತಿ ಗೆರೆ ಎಳೆದ್ರೆ ಸಾಕು ನೀಟಾಗಿ ಗೆರೆ ಬೀಳ್ತಾ ಇರುತ್ತೆ. ಸೊ ಅವಾಗ ನೀವು ಸೆಲ್ಫ್ ಕೇರನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ನೀವು ದುಡ್ಡನ್ನು ಖರ್ಚು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ನೀವು ಯೂಸ್ ಮಾಡಿಕೊಂಡು ಮೆನಿಕ್ಯೂರ್ ಪೆಡಿಕ್ಯೂರ್ನ ಮಾಡ್ಕೊಳ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಜಸ್ಟ್ ಒಂದು ನಿಂಬೆ ಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರ್ತಕ್ಕಂಥ ರಸನ ಸಪ್ರೇಟ್ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ವೈಟ್ ಕೋಲ್ಗೇಟ್ನ ಹಾಕಿ ನೀಟಾಗಿ ನೀವು ಕೈಕಾಲುಗಳನ್ನು ವಾಶ್ ಮಾಡಿ ಈ ರೀತಿ ರಬ್ ಮಾಡಿಬಿಟ್ಟು ನಂತರ ನೀವು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ವರೆಗೂ ಹಾಗೆಯೇ ಬಿಟ್ಟು ನಂತರ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ನಿಮ್ಮ ಕೈಕಾಲುಗಳು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ರೀತಿ ನೀವು ವಾರದಲ್ಲಿ 2 ಸರಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿರುತ್ತೆ. ಓಕೆನಾ. ಸೊ ಯಾವುದೇ ರೀತಿ ಡಸ್ಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ಕಿನ್ ಹಾಳಾಗೋದಿಲ್ಲ. ಸೊ ಈ ರೀತಿ ಸೆಲ್ಫ್ ಕೇರನ್ನು ಮಾಡ್ಕೊಳ್ಳೋದ್ರಿಂದ ನೀವು ಎಲ್ಲೂ ಹೋದ್ರೂ ನಿಮ್ಮ ಕೈಕಾಲುಗಳು ನೀಟಾಗಿದ್ದರೆ ನೀವು ಕೂಡ ಅಟ್ರಾಕ್ಟ್ ಆಗಿ ಕಾಣಿಸ್ತೀರಾ. ಸೊ ಈ ಟಿಪ್ಸ್ ಈ ಸಮ್ಮರಲ್ಲಿ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ.